ಏನಪ್ಪ ಶಾಂತನು, ನನ್ನ ಹತ್ರ ಏನಾದರೂ ಹೇಳೋದು ಕೇಳೋದು ಏನಾದರೂ ಇದೆಯಾ? ಹೌದು, ಮಾತಾಡಬೇಕಾಗಿತ್ತು. ಹೇಳಪ್ಪ, ಏನು ಹೇಳು. ಮಾವ, ಹೊಂದಾಣಿಕೆ ಆಗಿರೋ ಜಾಗದಲ್ಲಿ ನೀವಿರೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ. ಅಪನಂಬಿಕೆಗಳು, ಅವಮಾನಗಳಾಗೋ ಜಾಗದಲ್ಲಿ? ಖಂಡಿತ ಇಲ್ಲ. ಏನಾಗಿದೆ ಹೇಳು. ನನ್ನ ಮೇಲೆ ಈ ಮನೇಲಿ ಯಾರಿಗೂ ನಂಬಿಕೆ ಇಲ್ಲ. ನನ್ನ ಪರವಾದ ವಾತಾವರಣ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲರೂ ನನ್ನನ್ನು ವಿಲನ್ ರೀತಿ ನೋಡ್ತಾರೆ. ಯಾಕೆ ಏನೇನೋ ಹೇಳ್ತಾ ಇದ್ಯಾ? ಏನಾಗಿದೆ ನಿನಗೆ? ನಾನು ನಿಜಾನ ಹೇಳ್ತಾ ಇದ್ದೀನಿ. ನನ್ನನ್ನು ಯಾರೂ ಮಾತಾಡಿಸ್ತಾ ಇಲ್ಲ. ನಾನು ಧರ್ಮಾಧಿಕಾರಿ ಆಗ್ತಿರೋದಕ್ಕೆ ಎಲ್ಲರ ಮನಸ್ಸಲ್ಲೂ ದ್ವೇಷ ತುಂಬಿಕೊಂಡಿದೆ. ನೀನು ಯಾಕೆ ಸುಮ್ಮನೆ ಹಾಗೆಲ್ಲ ಅನ್ಕೋತೀಯ? ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನೆಲ್ಲ ದೊಡ್ಡದು ಮಾಡಬೇಡಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ನೀವೇನೋ ಹೇಳಿದ್ದೀರಾ, ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಹೆಮ್ಮರವಾಗಿ ಬೆಳೆದು ನಿಂತು ನನಗೆ ಕಂಡ್ರೆ ಅವ್ರು ಯಾರಿಗೂ ಆಗ್ತಾ ಇಲ್ಲ. ಈ ಸೌಭಾಗ್ಯಕ್ಕೆ ನಾನು ಧರ್ಮಾಧಿಕಾರಿ ಆಗ್ಬೇಕು ಹೇಳಿ. ಯಾಕೆ ಸುಮ್ಮನೆ ನಿಮ್ಮ ಸೇವೆ ಮಾಡ್ಕೊಂಡು ಬಿದ್ದಿರಬಾರ್ದು ಅನ್ನೋ ಭಾವನೆ ಅವನಿಗೆ. ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಆದರೆ ಎಲ್ಲ ಯಾಕೆ ನನಗೆ ನೋವು ಕೊಡ್ತಾ ಇದ್ದಾರೆ? ಶಾರದಾ ಅವ್ರ ಮಗನಾಗಿ ಹುಟ್ಟಿದ್ದೆ ತಪ್ಪ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಅವ್ರ ರೀತಿ ನಿಮಗೂ ಅಮ್ಮನ ಮೇಲೆ ದ್ವೇಷ ಇರ್ಬೋದು. ಆದರೆ ಅವ್ರು ನನ್ನ ಹೆತ್ತು. ತಾಯಿ ಮಮಕಾರ ಅನ್ನೋದು ಯಾವತ್ತೂ ಹೋಗದೆ ಇರೋದು ಅಲ್ವಾ ಮಾವ? ನಿಜ ಶಾಂತನು. ಅಮ್ಮ ಅನ್ನೋ ಸಂಕಟ ಯಾರಿಗಿರೋದಿಲ್ಲ ಹೇಳು. ನನಗೆ ಅರ್ಥ ಆಗುತ್ತೆ. ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಪಟ್ಟದ ಮೇಲೆ ಕೂತ್ಕೊಳ್ಳೋದಕ್ಕೆ ಯಾರಿಗಿಷ್ಟ ಇರೋದಿಲ್ಲ ಹೇಳು. ಅಧಿಕಾರ ಚಲಾಯಿಸೋದಕ್ಕೆ ಯಾರಿಗಿಷ್ಟ ಇರೋದಿಲ್ಲ. ನೀನು ಪಟ್ಟಕ್ಕೆ ಏರ್ತಾ ಇದೆಯಲ್ಲ, ಅದನ್ನು ಸಹಿಸೋಕ್ಕಾಗದೆ ಮಾಡ್ತಾ ಇರೋ ಚೇಷ್ಟೆಗಳಿವೆಲ್ಲ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಮುಂದೆ ನಡೆಯೋ ಕೆಲಸದ ಬಗ್ಗೆ ಗಮನ ಇರಲಿ. ನೀನು ಧರ್ಮಾಧಿಕಾರಿ. ಈ ಡೈರಿನ ಲಾಕರಲ್ಲಿ ಇಡು.